ಕೊಡ್ಬೇಕಾಗಿರ್ಕೊಂಡು ಹಾಗೆ ನೋಡ್ತಾ ಇದ್ದಿಲ್ಲ. ಯಾಕೆ ಪದ್ಮ, ನನ್ ಮೇಲೆ ನಿಂಗೆ ನಂಬಿಕೆನೇ ಇಲ್ವಾ? ನನಗ್ ನಿಮ್ ಮೇಲೆ ನಂಬಿಕೆ ಇಲ್ಲ ರೀ. ಜಾಗ ಬಿಡಿ. ಪದ್ಮ, ಎಂತ ಮಾತು ಹೇಳಿದೆ ನೀನು? ಅಷ್ಟಕ್ಕೂ ನನ್ನ ಹೆಸರೇನು? ಅಲ್ಲ, ರಿಂಗ್ ವೆಂಕಟ್ರಾವ್. ನನ್ನ ಮುಖಕ್ಕೆ ರಿಂಗು, ನನ್ನ ಕೈಗೆ 10 ಜನರಿಗೆ ದಾನ ಮಾಡೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಪದ್ಮ. ನನ್ನ ಮಗ ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಪೂಜೆಗೋಸ್ಕರ 500 ರೂಪಾಯಿ ಕೇಳೋದು ತಪ್ಪ ತಪ್ಪ ತಪ್ಪ? ಪದ್ಮ, ನಿನ್ ಮಾತಿಗೂ ಹಾಗೆ ನೋಡ್ಬೇಡುವೆ. ನೋಡಿ, ಸ್ವಲ್ಪ ಹೊತ್ತು ಕಳೆದ್ರೆ ನಮ್ಮ ಮನೇಲೆ ಪೂಜೆ ನಡೆಯತ್ತೆ. ಅಲ್ಲಿ ಪೂಜೆಲ್ ಕೂತ್ಕೊಳ್ಳಿ, ಪ್ರಸಾದ ಕೊಡ್ತಾರೆ, ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ನಿ. ಉಳಿದಿದ್ದನ್ನ ನಿಮ್ 10 ಜನಕ್ಕೆ ಹಂಚಿದ್ರಾಯ್ತು. ಏನೇ ಮದ್ವೆ ಹೊಸದ್ರಲ್ಲಿ ನನ್ನ ಮಾತು ಕೇಳ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಇವಾಗೇನೋ ಕೇಳಲ್ಲ ಅಂತಿದ್ಯಾ? ನೋಡು ನೋಡು, ನನಗೆ ಕೋಪ ಬರ್ತಿದೆ, ನನಗೆ ಬೇಜಾರಾಗ್ತಿದೆ. ಅದೇ ಮದ್ವೆ ಆದ ಹೊಸದ್ರಲ್ಲಿ ನೀವು ಕೂಡ ನಾನು ಹೇಳೋ ಮಾತನ್ನ ಮೀರ್ತಾ ಇರ್ಲಿಲ್ವಲ್ಲ, ಈಗ ನಾನು ಹೇಳೋ ಮಾತನ್ನೇ ಕೇಳಲ್ಲ ಅಂತೀರಾ? ಅದಲ್ಲ ಪದ್ಮ, 500 ರೂಪಾಯಿ ಕಣೆ, ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿರ್ತೀಯ. ಪದ್ಮ ಪದ್ಮ, ಮುದ್ದೆ ಆಗಿರೋದನ್ನ ಒಣಗ ಹಾಕ್ಬೇಕು ಅನ್ನೋ ಪ್ರಜ್ಞೆನೂ ಇಲ್ಲ ಈ ಮಕ್ಕಳಿಗೆ. ಛೀ, ಆಹಾ ಸಿಕ್ಬಿಡ್ತು. ಆಹಾ ಅತ್ತೆ, ನೀವು ಮಾಮೂಲಿ ಅತ್ತೆ ಅಲ್ಲ ಅತ್ತೆ, ನನ್ನ ಪಾಲಿಗೆ ಬಂಗಾರದ ಬುಟ್ಟಿನೇ. ಇಲ್ಲಿವರೆಗೂ ಬಂದಿದ್ದೀರಾ, ಕನಿಷ್ಠ ಊಟ ಮಾಡದೆ ಹೋದ್ರೆ ನಿಮ್ ಯಜಮಾನ್ರು ಮತ್ತೆ ಮಗ ಏನ್ ಅನ್ಕೋತಾರೋ ಏನೋ. ಪರವಾಗಿಲ್ಲ ಅಮ್ಮ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಇಲ್ಲಮ್ಮ, ಊಟ ಮಾಡ್ಕೊಂಡೇ ಹೋಗಿ. ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದರೂ ಊಟನ ಮಾಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಅಣ್ಣ, ನಿಮ್ಗ್ಯಾಕೆ ಶ್ರಮ? ನಾನು ಮನೆಗೆ ಹೋಗಿ ಮಾಡ್ತೀನಿ. ಇದ್ರಲ್ಲಿ ಶ್ರಮ ಏನಿದೆ ಅಕ್ಕ? ಚಿಟ್ಕೆ ಹೊಡೆಯೋತ್ತಿಗೆ ಅಡಿಗೆ ಮಾಡ್ಬಿಡ್ತೀವಿ. ಅದೇನ್ ಪದ್ಮ, ನಿಜವಾದ ವಿಷಯನ ಮರ್ತು ಹೋದ್ಯಾ? ಪೂಜೆ ಮುಗಿಯೋವರೆಗೂ ಊಟ ಮಾಡಬಾರ್ದಲ್ವಾ? ಪೂಜೆ ಕೂಡ ಎಷ್ಟೊತ್ತಾಗುತ್ತೆ, ಎಲ್ಲ ಸಿದ್ಧವಾಗಿದೆ. ಏನಂತೀಯಮ್ಮ? ದೇವ್ರ ಪೂಜೆಲಿ ಕೂತ್ಕೊಳ್ಳೋ ಭಾಗ್ಯ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ? ನಾನು ಮಾತ್ರನೇ ಅಲ್ಲ, ನನ್ನ ಮಗನೂ ಬರೋಕ್ಕೆ ಹೇಳ್ತೀನಿ. ಅವನು ರಾಜಲಕ್ಷ್ಮಿನ ನೋಡ್ದಾಗುತ್ತೆ, ಮಾತಾಡ್ಸ್ದಾಗೂ ಆಗುತ್ತೆ. ಹಾಗಾದ್ರೆ ಭಾವನವ್ರನ್ನೂ ಹೀಗೆ ಬರಕ್ಕೆ ಹೇಳಿ ಅಕ್ಕ. ಸರಿ. ಹೇಳಮ್ಮ. ನಿಮ್ಮ ಮಾವ ಇಲ್ಲೇ ಊಟ ಮಾಡಿ ಅಂತ ಹೇಳ್ತಿದ್ದಾರೆ, ನೀನು ಬಾ, ಇಬ್ರು ಇಲ್ಲೇ ಊಟ ಮಾಡೋಣ. ಕೆಲಸದಲ್ಲಿದ್ದೀನಮ್ಮ, ಆದರೆ ನಾನು ಬಂದರೆ ಚೆನ್ನಾಗಿರುತ್ತಾ? ಅಲ್ಲ ಕಣೋ, ನಿಮ್ಮ ಮಾವನವ್ರು ಕರೀತಾ ಇದ್ದಾರೆ, ಬರ್ಬೇಕಲ್ವಾ? ಮಾವ ಕರೆದ್ರಾ? ಹಾ ಹೌದು. ರಾಜಲಕ್ಷ್ಮಿ ಇದ್ದಾಳಮ್ಮ? ಇದ್ದಾಳೆ ಕಣೋ, ನಿನ್ಗೋಸ್ಕರನೇ ಒಂದ್ ಹನಿ ನೀರ್ ಕೂಡ ಕುಡಿದೆ ವ್ರತ ಮಾಡ್ತಿದ್ದಾಳೆ. ನೀನ್ ಬಂದು ಅವಳ ಹತ್ರ ಮಾತಾಡು, ಇಬ್ರು ಊಟ ಮಾಡ್ಕೊಂಡು ಹೋಗೋಣ. ಸರಿ ಅಮ್ಮ, ಈಗಲೇ ಬರ್ತೀನಿ. ಏಯ್, ಹಾಗೆ ನಿಮ್ಮ ಅಪ್ಪನ್ ಕೂಡ ಕರ್ಕೊಂಡ್ ಬಾ. ನನ್ ಮಗ ನಮ್ಮ ಯಜಮಾನ್ರು ಇಬ್ರು ಬರ್ತಾ ಇದ್ದಾರೆ. ಒಳ್ಳೇದು. ಚಿಕ್ಕಮ್ಮ, ಚಾರು ಚೆನ್ನಾಗಿದ್ಯಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಇಲ್ಲೋಡು, ದೊಡ್ಡವ್ರ ಆಶೀರ್ವಾದ ತಗೋ, ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿರಮ್ಮ. ಅಂದ್ರೆ ದೊಡ್ಡವ್ರ ಆಶೀರ್ವಾದ ಮಾಡುವವರೆಗೂ ಮದ್ವೆ ನಡೀತೆ ಅನ್ನೋ ನಂಬಿಕೆ ಇಲ್ವಾ? ಶಿವರಾಮ್, ದೊಡ್ಡವ್ರ ಆಶೀರ್ವಾದ ಇರಬೇಕು ಅಂತ ಪಾರ್ವತಿ ಉದ್ದೇಶ. ಏನಮ್ಮ ಚಾರು, ನಿಮ್ಮಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರೆ ಅಜ್ಜಿ. ಚಾರು,
ಏನ್ ಇಲ್ಲಿಗೆ ಬಂದ್ಬಿಟ್ಟೆ? ಅದೇನತ್ತೆ, ನೀವು ನಿಮ್ ಗಂಡನ್ಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಕೂಡ ನನ್ ಗಂಡ ಆಗೋನ್ಗೋಸ್ಕರ ಉಪವಾಸ ಇದ್ದು ನಿಷ್ಠೆಯಿಂದ ಪೂಜೆ ಮಾಡ್ಬೇಕಲ್ವಾ? ಪೂಜೆ ಮುಗಿತಿದ್ದ ಹಾಗೇನೆ ಸೀನಮ್ಮ ಅವನಿಗೆ ನಮಸ್ಕಾರ ಮಾಡಿ ಉಪವಾಸನ ನಿಲ್ಲಿಸ್ಬಿಡ್ತೀನಿ. ಹೇಗಿದೆಯಮ್ಮ ಚಾರು? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಮಾವ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಾರು. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ ಮಾವ. ನಾನು ಕೂಡ ನಿನಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲೋಡು, ಪಾಯಸ ಕೂಡ ತಂದಿದ್ದೀನಿ. ಸೀನು, ಚಾರುಗೆ ನೀನಂದ್ರೆ ತುಂಬಾ ಪ್ರೀತಿ ಕಣೋ. ಅದಕ್ಕೆ ನಿನಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಅಂತಿದ್ದಾಳೆ. ಹೌದೌದು, ಅವಳ ಪ್ರೀತಿ ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ನನ್ನ ಪ್ರೀತಿನ ಆದ್ಯನ ಕಾಣಿಸ್ತಿಲ್ಲ. ಇವಾಗ ಇವಳು ಬಂದ್ಲಲ್ಲ, ನನ್ನ ಮತ್ತೆ ಆದ್ಯನ್ ಮಧ್ಯೆ ಒಂದು ಗೋಡೆ ಕಟ್ತಾಳೆ. ಅಲ್ಲಿ ನೋಡಿ, ನನ್ ಮಗ ಬಂದ್ಬಿಟ್ಟ. ಅಮ್ಮ, ರಾಜಲಕ್ಷ್ಮಿ ಎಲ್ಲಿ? ಇಲ್ಲಿ ನೋಡು, ನಿನ್ಗೋಸ್ಕರ ರೆಡಿಯಾಗಿ ಬಂದಿದ್ದಾಳೆ. ಆದ್ಯಾ, ನೀನು ಕೂಡ ಪೂಜೆ ಮಾಡ್ತಿದ್ಯಮ್ಮ? ಹೌದಮ್ಮ, ಆದ್ಯಾನು ಪೂಜೆ ಮಾಡ್ತೀನಿ ಅಂತಿದ್ದಾಳೆ. ಒಳ್ಳೇದೇ ಅಲ್ವಮ್ಮ? ಮದ್ವೆ ಆಗಿರೋರು ಗಂಡನ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ, ಮದ್ವೆ ಆಗ್ದಿರೋರು ಒಳ್ಳೆ ಗಂಡ ಸಿಕ್ಲಿ ಅಂತ ಪೂಜೆ ಮಾಡ್ತಾರೆ. ಆದ್ಯ, ನೀನು ಒಳ್ಳೆ ಗಂಡನಿಗೋಸ್ಕರ ಪೂಜೆ ಮಾಡ್ತಿದ್ಯಾ? ಹಾಗೇನಿಲ್ಲ, ನಾನು ಪೂಜೆ ಮಾಡ್ತಿರೋದು ರಾಜಲಕ್ಷ್ಮಿಗೋಸ್ಕರ. ಅವಳಿಗೆ ಸೀಟ್ ಸಿಗ್ಬೇಕು ಅಂತ ಕೇಳ್ಕೊಂಡಿದ್ದೆ. ನಿನ್ ಮನ್ಸಲ್ಲಿ ಕಲ್ಮಶನೇ ಇಲ್ಲ ಆದ್ಯ, ಅದಕ್ಕೆ ನಾನು ನಿನ್ನ ಪ್ರೀತಿಸ್ತಾ ಇರೋದು. ನಿನ್ನಂತ ಫ್ರೆಂಡ್ ರಾಜಲಕ್ಷ್ಮಿಗೆ ಸಿಗೋದಕ್ಕೆ ಅವಳು ತುಂಬಾ ಅದೃಷ್ಟ ಮಾಡಿರ್ಬೇಕು. ದೊಡ್ಡಪ್ಪ, ನನಗೆ ಆಶೀರ್ವಾದ ಮಾಡಿ. ಮದುವೆ ಮಾಡಿಕೊಂಡು ಗಂಡ ಮಕ್ಕಳ ಜೊತೆ ಸಂತೋಷವಾಗಿರಮ್ಮ. ನಮಸ್ಕಾರ ಅಂಕಲ್. ನಮಸ್ಕಾರನಪ್ಪ. ಎಲ್ರೂ ಇದ್ದೀವಿ, ಬಾವನವರೆಲ್ಲಿ? ಬೆಳಿಗ್ಗೆ ಎದ್ದು ಆಚೆ ಹೋದವ್ರಣ್ಣ, ಇನ್ನೂ ಮನೆಗೆ ಬಂದಿಲ್ಲ. ಇದನ್ನ ತಗೊಂಡ್ ಬರೋದೇನೋ ತಗೊಂಡ್ ಬಂದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವೇ, ಎಲ್ಲಿ ಮಾರ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ವೇ. ದೇವಸ್ಥಾನದಲ್ಲಿ ಮುಡಿ ಕೊಟ್ಟವ್ರಿಗೆ ಮಾರಿದ್ರೆ ಹೇ ಭಗವಂತ, ನೀನೇನಾದ್ರು ದಾರಿ ತೋರಿಸ್ಬೋದಲ್ವಾ? ಓ, ಏನ್ ಬೇಕು ಹೇಳಿ, ಏನ್ ಹುಡುಕ್ತಿದ್ದೀರಾ? ನಿಮ್ ಯಜಮಾನ್ರಿ ಇಲ್ವಾ? ಇಲ್ಲ. ಹಾ, ಹೌದು, ನಿಮ್ ಶಾಪಲ್ಲಿ ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತಾ? ಇಲ್ಲ, ನಮ್ಮ ಹತ್ರ ಸಿಗಲ್ಲ. ಹೋಗ್ಲಿ, ತಗೋತೀರಾ? ಬೇಡ ನಮ್ಗೆ. ಅದೇನಮ್ಮ ಇಷ್ಟೊಂದು ನೇತಾಕಿದ್ದೀರಾ, ಹೇರ್ ಎಕ್ಸ್ಟೆನ್ಷನ್ ಕೂಡ ನೇತಾಕಿದ್ರೆ ಚೆನ್ನಾಗಿ ವ್ಯಾಪಾರ ಆಗತ್ತಲ್ವಾ ನಿಮ್ಗೆ? ನಾವು ಮಾರಲ್ಲ ಅದನ್ನ. ಹೋಗ್ಲಿ, ಅದು ನೇತಾಕಿಲ್ಲ ಅಂದ್ರೆ ನೋಡಿ, ಇಂಥ ಡಬ್ಬಿಲಿಟ್ಟು ಮಾರ್ಬೋದಲ್ವಾ? ನಮಗ್ ಬೇಡ ರೀ ಅದು. ಎಲ್ಲನೂ ಮಾರ್ಬೇಕಮ್ಮ. ಏಯ್, ಏನಿದು ಗೋಲಿ ತರ ಇದೆ, ಏನಿದು? ಅದೆಲ್ಲ ಹಂಗೆ ಇರೋದು, ಇಲ್ಲಿ ಕೊಡಿ.
ಮೊನ್ನೆ ನನಗೊಬ್ಬ ಕೇಳ್ದ ಹೇರ್ ಎಕ್ಸ್ಟೆನ್ಷನ್ ಎಲ್ಲಿ ಸಿಗುತ್ತೆ ಅಂತ. ಒಬ್ರಲ್ಲ 3 ಜನ. ನಾ ನಿಮ್ ಶಾಪ್ ಹೆಸರು ಹೇಳ್ತೀನಿ, ಮಾಡ್ತೀರಾ? ಬೇಡ, ನಮ್ಗೆ ನಾವ್ ಅದನ್ನ ಮಾರಲ್ಲ. ಓ ಹಂಗಂತೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮಗ್ ಬೇಡ ಅಂತಿದ್ದೀನಲ್ಲ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಬಾಗ್ಲ ಹಾಕೊಂಡು ಮನೆಗೆ ಹೋಗ್ಬಿಡಿ. ನಿಮ್ ತರ ಗಿರಾಕಿಗಳು ಬಂದ್ರೆ ಅದನ್ನೇ ಮಾಡ್ಬೇಕೀಗ. ನಮಸ್ತೆ. ಹಾ ನಮಸ್ತೆ, ಚೆನ್ನಾಗಿದ್ಯಾ? ಹೌದು, ಇಲ್ಲೇನ್ ಮಾಡ್ತಾ ಇದ್ಯಾ? ಒಂದ್ ಚಿಕ್ಕ ಕೆಲಸ ಇತ್ತು, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅರೆ ಎಲ್ಲಿ ಹೋಗ್ತಿದ್ಯಾ? ಕೂತ್ಕೊಳ್ಳೋ, ನನ್ಗೇನ್ ಕೆಲಸ ಇಲ್ಲ ಅನ್ಕೊಂಡ್ಯಾ? ತುಂಬಾ ದೊಡ್ಡ ಕೆಲಸ ಇದೆ. ಏನ್ರಿ? ಅದ್ ಸರಿ, ನಿನ್ ಹೆಂಡತಿ ಹೇರ್ ಎಕ್ಸ್ಟೆನ್ಷನ್ ಹಾಕೋತಾಳ? ನನ್ನ ಹೆಂಡತಿ ಬಗ್ಗೆ ಕೇಳ್ತಾ ಇದ್ದೀರಾ? ಯಾಕೆ ನಿಮ್ ಹೆಂಡತಿ ಹತ್ರ ಹೇಳ? ಅರೆ ತಂಗಿ ಬಗ್ಗೆ ಕೇಳಿದ್ರೆ ಅಷ್ಟೊಂದು ಫೀಲ್ ಆಗ್ತಿದೆಯಲ್ಲ, ಯಾಕಯ್ಯ? ನಿನ್ ಹೆಂಡತಿ ನನ್ನ ತಂಗಿ ಅಲ್ವಾ? ಹೌದೌದು. ಮೊನ್ನೆ ನಿನ್ ಹೆಂಡತಿ ಅದನ್ನೇ ನನ್ನ ತಂಗಿ ದೇವಸ್ಥಾನಕ್ಕೆ ಬಂದಾಗ ನೋಡ್ದೆ, ಜಡೆ ತುಂಬಾ ಚಿಕ್ಕದಾಗಿ ಹೋಗಿದೆ. ಅದಕ್ಕೆ ಕೇಳ್ದೆ ಹೇರ್ ಎಕ್ಸ್ಟೆನ್ಷನ್ ಇದೆಯಾ ಅಂತ. ಇಲ್ಲ ಬಿಡಿ. ಅದು ಇದು ಬೇಕು, ಇದೇ ಬೇಕು. ಸರಿ ಬಿಡು, ಮೊದಲು 1,000 ರೂಪಾಯಿ ಕೊಟ್ಬಿಡಿ ಇಲ್ಲಿ. ಯಾಕೆ? ಯಾಕಂದ್ರೆ ಏನಪ್ಪ, ನಿನ್ ಹೆಂಡತಿ ಹತ್ರ ಹೇರ್ ಎಕ್ಸ್ಟೆನ್ಷನ್ ಇಲ್ಲ ಅಂತ ಹೇಳ್ದಿಯಲ್ಲ. ಅದಕ್ಕೇನು? ಇಲ್ಲ ಅಂದ್ರೆ 1,000 ರೂಪಾಯಿ ಕೊಡ್ಬೇಕಾ? ಹೌದಯ್ಯ. ಅಂದ್ರೆ ನೀವು ಮಾರಾಟ ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇಲ್ಲ ಅಯ್ಯ ತಂದೆ. ನಿನ್ ಸ್ನೇಹಿತ ಒಬ್ಬಂಗೆ ತುಂಬಾ ದುಡ್ಡಿನ ಅಗತ್ಯ ಇದೆ, ಅದಕ್ಕೆ ಅವ್ರ ಅತ್ತೆ ಅವರು, ಓಯ್ ನಮ್ಮತ್ತೆ ಅಲ್ಲಪ್ಪ, ಅವ್ರ ಅತ್ತೆಯ ಹೇರ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೌದಾ? ಅವನಿಗೆ ದುಡ್ಡಿನ ಅಗತ್ಯ ಇದೆ, ನಿನ್ ಹೆಂಡತಿಗಿದ್ರು ಅಗತ್ಯ ಇದೆ ಅಷ್ಟೇ ನೋಡಪ್ಪ. ಈಗ ನೀನು ಇದನ್ನ ತಗೊಂಡೋಗಿ ನಿನ್ ಹೆಂಡತಿ ಕೊಡು, ನೀನ್ ನನಗೆ ದುಡ್ಡು ಕೊಟ್ರೆ ನಾನ್ ತಗೊಂಡೋಗಿ ಅವನಿಗೆ ಕೊಡ್ತೀನಿ. ಇದನ್ನ ಮಾತ್ರ ಸ್ವಲ್ಪ ಹುಷಾರಾಗಿ ಇಟ್ಕೋ ಆಯ್ತಾ? ಏನ್ ಬೇಡ ಬಿಡಿ, ಬೇಡ ಬೇಡ, ನನ್ನ ಹತ್ರ ಅಷ್ಟು ದುಡ್ಡು ಕೂಡ ಇಲ್ಲ ಈಗ. ಆ ಮಾತು ಮೊದಲೇ ಹೇಳಿದ್ರೆ ನನ್ನ ಟೈಮ್ ಇಷ್ಟೊಂದು ವೇಸ್ಟ್ ಆಗ್ತಿರ್ಲಿಲ್ಲ ಅಲ್ವಾ? ಸರಿಯಾಗಿ ಸಿಗದೆ ಕಣ ನಿನ್ನ. ಅದ್ ಬಿಡು, ಇಲ್ಲಿ ಇದನ್ನ ಮಾರೋದಕ್ಕೆ ಒಳ್ಳೆ ಪ್ಲೇಸ್ ಇದ್ರೆ ಹೇಳಪ್ಪ. ಆ ಕಡೆ ಆ ಶಾಲೆ ಹತ್ರ ಒಬ್ಬ ಸೈಕಲ್ ಹಾಕೊಂಡಿರ್ತಾನೆ, ಅವನ್ ತಗೋಬಹುದು. ಒಂದ್ಸರಿ ಹೋಗಿ ನೋಡಿ. ಓಹೋ, ಸರಿ 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 ನೋಡು, ಈ ವಿಷಯನ ಎಲ್ಲೂ ಹೇಳ್ಬೇಡ. ಹಾ ಸರಿ. ಸ್ವಾಮಿ, ಗೌರಿ ವ್ರತಕ್ಕೆ ಸಮಯ ಆಗ್ತಾ ಇದೆ. ದಂಪತಿಗಳಿಬ್ರು ಬಂದು ಇಲ್ಲಿ ಕೂತ್ಕೊಳ್ಳಿ. ಅಮ್ಮ ಗೌರಮ್ಮ, ನನ್ನ ದೊಡ್ಡ ಮಗ, ಈ ಪೂಜೆನಾದರೂ ಇಬ್ಬರು ಸೇರಿ ಅನ್ಯೋನ್ಯವಾಗಿ ಮಾಡಿ ಇಬ್ಬರು ಜೊತೆಲಿರೋ ಹಾಗೆ ಮಾಡಮ್ಮ. ಪುರೋಹಿತ್ರೆ, ದಂಪತಿಗಳು ಜೊತೆಲಿ ಕೂತು ಪೂಜೆ ಮಾಡಬೇಕಲ್ಲ? ಹೌದಮ್ಮ, ಅಕ್ಕಪಕ್ಕನೆ ಕೂತ್ಕೊಂಡು ಅವ್ರ ಮುಂದೆ ಗೌರಿಗೆ ಅಕ್ಷತೆ ಹೂವು ಹಾಕ್ತಾ ಮಂತ್ರೋಚ್ಚಾರಣೆ ಮಾಡಬೇಕು. ರಾಜು, ಪಾರ್ವತಿ ಹೋಗೆ. ಶಿವ ಹೋಗು. ಚಾರು ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ, ಬನ್ನಿ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ. ನನ್ನ ದೊಡ್ಡ ಮಗ ದೊಡ್ಡ ಸೊಸೆ ಮಧ್ಯೆ ಮನಸ್ತಾಪಗಳು ಅಡ್ಡುಗೋಡೆ ಹಾಗೆ ನಿಂತಿದೆ. ತುಂಬಾ ದಿನಗಳ ನಂತರ ಇಬ್ಬರು ಪಕ್ಕಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇವರಿಬ್ಬರು ಮತ್ತೆ ಒಂದಾಗಬೇಕು ಅಂತ
ಅವರಿಬ್ಬರಿಗೆ ಈ ವ್ರತದ ಫಲ ಸಿಗೋ ಹಾಗೆ ಮಾಡು ತಾಯಿ. ಅಜ್ಜಿ, ನಾನು ಕೂಡ ಸಿನಿಮಾವನ್ ಜೊತೆ ಕೂತ್ಕೋಬಹುದಾ? ಅಯ್ಯೋ, ಟಾರ್ಚರ್ ಸ್ಟಾರ್ಟ್. ಒಂದ್ ಮಾತು ಪುರೋಹಿತ್ರನ್ ಕೇಳಮ್ಮ. ನೋಡಮ್ಮ, ಮದ್ವೆ ಆಗಿರೋ ದಂಪತಿಗಳು ಮಾತ್ರನೇ ಅಕ್ಕಪಕ್ಕ ಕೂತ್ಕೊಂಡು ಈ ವ್ರತವನ್ನ ಮಾಡ್ಬೇಕು. ಮದ್ವೆ ಆಗದೆ ಇರೋರು ಒಬ್ಬೊಬ್ರೇ ಈ ವ್ರತವನ್ನ ಮಾಡ್ಬೇಕಮ್ಮ. ಸಂಪ್ರದಾಯದಿಂದ ಇರೋ ಹುಣ್ಣಿಮೆ ಚಂದ್ರನೇ ಇಳಿದು ಬಂದು ಆದ್ಯನ ರೂಪದಲ್ಲಿ ಕೂತ್ಕೊಂಡಿರೋ ಹಾಗಿದೆ. ಅಮ್ಮ ತಾಯಿ, ನಾನು ಓದೋ ಹಾಗೆ ಮಾಡು. ನಾನು ಅಂದ್ಕೊಂಡಿರೋ ಹಾಗೇನೆ ನಾನು ತುಂಬ ಚೆನ್ನಾಗಿ ಓದಬೇಕು. ರಾಜಲಕ್ಷ್ಮಿ ಎಲ್ಲ ಹುಡುಗಿರ್ ಥರ ಅಲ್ಲ. ಇಲ್ಲಿವರೆಗೂ ನಾನು ಯಾವ ದೇವ್ರಿಗೂ ಕೈ ಮುಗ್ದಿಲ್ಲ. ಇವಾಗ ಕೇಳ್ಕೊತಿದ್ದೀನಿ, ರಾಜಲಕ್ಷ್ಮಿ ಆಸೆನ ತೀರಿಸು, ಅವಳು ಓದೋ ಹಾಗೆ ಮಾಡು ದೇವ್ರೆ. ಇಲ್ಲಿ ನೋಡಿ ಯಜಮಾನ್ರೆ, ನಿಮ್ಮ ಮುಂದೆ ಇರೋ ಗೌರಿಗೆ ಇಬ್ರು ಪೂಜೆ ಮಾಡಿ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದ ಸಾಧನಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ. ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ ಮಾಂಗಲ್ಯಗೌರೀ ದೇವತಾಭ್ಯೋ ನಮೋ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ತಾಂ ಮಾವಹ ಜಾತವೇದೋ ಲಕ್ಷ್ಮೀಮನವಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಅಶ್ವಪೂರ್ವಾಂ ರಥಮದ್ಯಾಂ ಹಸ್ಯನಾದ ಪ್ರಬೋಧಿನೀಂ ಶ್ರೀಂ ದೇವೀಮುಪಹ್ವಯೇ ಶ್ರೀರ್ಮಾದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಯಜಮಾನ್ರೆ, ಈ ವ್ರತದ ಫಲಿತಾಂಶ ಏನು ಅಂದ್ರೆ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಬಂದು ಜೀವನ ಪೂರ್ತಿ ಯಾವುದೇ ಸಮಸ್ಯೆಗಳು ಇಲ್ದೇನೆ ಅನ್ಯೋನ್ಯವಾಗಿ ಒಟ್ಟಿಗೆ ಇರ್ತಾರೆ. ಯಾವುದೇ ಮನಸ್ತಾಪಗಳು ಇಲ್ದೇನೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದೆಲ್ಲ ದೂರ ಆಗುತ್ತೆ. ಇನ್ನು ಮದುವೆ ಆಗದೆ ಇರೋ ಹೆಣ್ಮಕ್ಳು ಮಾಡಿದ್ರೆ ಒಳ್ಳೆ ವರ ಸಿಗ್ತಾನೆ. ಓಂ ಆಪದಾಮಭರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತಗೊಳ್ಳಿ ಮಾ, ಎಲ್ರೂ ಆರತಿ ತಗೊಳ್ಳಿ. ಯಜಮಾನ್ರೆ, ಅಮ್ಮವ್ರೆ, ವ್ರತ ಕೊನೆ ಹಂತಕ್ಕೆ ಬಂದಿದೆ. ಎಲ್ರೂ ನಿಮ್ಮ ಮುಂದೆ ಇರೋ ಗೌರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿರೋ ಪ್ರಸಾದನ ದಂಪತಿಗಳು ಒಬ್ರಿಗೊಬ್ರು ತಿನ್ನಿಸ್ಬೇಕು. ಇದು ವ್ರತದ ನಿಯಮ.